ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಹಿಂದಿನ ಸೆಷನ್ನಲ್ಲಿ. ಈಗ ನಾವು ಅವರ ಭಾಷಣದ ವಿಚಾರವನ್ನು ತಿಳಿದುಕೊಳ್ಬೇಕಾಗಿದೆ. ಮಾನವತಾವಾದ ಎದುರಿಸುತ್ತಿರುವ ಬಿಕ್ಕಟ್ಟುಗಳು. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. ಆ ಗೌರವಕ್ಕೆ ಭಾಜನರಾಗಿದ್ದರು. ಆ ಸಂದರ್ಭದಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಮಾತನಾಡ್ತಾ ಅವರು ಪ್ರಸ್ತಾಪಿಸಿರುವ ಜನರ ಗಮನಕ್ಕೆ ತಂದಿರುವಂತಹ ವಿಚಾರಗಳಿಂದವೇ ಅವುಗಳನ್ನು ಒಳಗೊಂಡಿರುವಂಥದ್ದೇ ಈ ಮಾನವತಾವಾದ ಎದುರಿಸುತ್ತಿರುವ ಬಿಕ್ಕಟ್ಟುಗಳು ಎನ್ನುವ ಲೇಖನ. ಈ ಲೇಖನದಲ್ಲಿ ಒಟ್ಟು 5 ಭಾಗಗಳಿವೆ. ಅವುಗಳನ್ನು ನಾವು ಹಂತ ಹಂತವಾಗಿ ಮೊದಲನೆಯ ಭಾಗದಿಂದ ಕ್ರಮವಾಗಿ ನಾವು 5 ಭಾಗಗಳಲ್ಲಿ ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಅದರ ಮೊದಲನೇ ಭಾಗದ ವಿಚಾರಗಳನ್ನು ನಾವು ಈ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. ದಾವಣಗೆರೆಯಲ್ಲಿ ಸಮಾವೇಶಗೊಂಡಿರುವಂತಹ ಆ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವನ್ನು ಕೊಟ್ಟಿರುವಂತಹ, ಅವರಿಗೆ ಆ ಗೌರವವನ್ನು ನೀಡಿರುವಂತಹ ಎಲ್ಲ ಕನ್ನಡದ ಜನರಿಗೆ ನನ್ನ ಪ್ರೀತಿಯ ಕನ್ನಡ ಬಂಧುಗಳೇ ಅಂಥೇಳಿ ಕನ್ನಡಿಗರನ್ನು ಬಹಳಷ್ಟು ಅಭಿಮಾನದಿಂದ ಮತ್ತು ಪ್ರೀತಿಯಿಂದ ಸಂಬೋಧಿಸ್ತಾರೆ. ಅವರಿಗೆ ಈ ಕನ್ನಡ ನಾಡಿನ ಜನರ ಬಗ್ಗೆ, ಕನ್ನಡದ ಮನಸ್ಸುಗಳ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ, ಕನ್ನಡ ನಾಡಿನಲ್ಲಿ ಜೀವಿಸುವ ಜನರ ಬಗ್ಗೆ ಎಷ್ಟೊಂದು ಅಭಿಮಾನ, ಎಷ್ಟೊಂದು ಪ್ರೀತಿ, ಎಷ್ಟೊಂದು ಹೆಮ್ಮೆ ಎನ್ನುವಂಥದ್ದನ್ನು ನಾವು ಈ ಮಾತಿನಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗೆಯೇ ಮುಂದುವರೆದು GSS ಅವರು ತಮ್ಮನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಮಹತ್ವವಾದಂತಹ ಗೌರವದ ಸ್ಥಾನಕ್ಕೆ ಆಯ್ಕೆ ಮಾಡಿರುವಂತಹ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯವರನ್ನ ನೆನಪಿಸಿಕೊಳ್ತಾರೆ. ತಮ್ಮ ಮೇಲೆ ಅವರು ವಿಶ್ವಾಸವನ್ನ ಇಟ್ಟಿದ್ದಕ್ಕೆ ತಾನು ಕೃತಜ್ಞರು ಅನ್ನೋದನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ದೃಷ್ಟಾಂತವೊಂದರ ಮೂಲಕವಾಗಿಯೂ ಕೂಡ ಆ ಕ್ಷಣದ ತಮ್ಮ ಭಾವನೆಗಳನ್ನು ಹೇಳಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಅವರು ಹೇಳ್ತಾರೆ ಅಲ್ಲಿ, ಕನ್ನಡ ಸಾಹಿತ್ಯ ಎನ್ನುವಂತಹ ವಿಸ್ತಾರವಾದಂತಹ ರಂಗಭೂಮಿ ಮೇಲೆ ಎಲ್ಲೋ ಒಂದು ಕಡೆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಂತಹ ನನ್ನ ಮೇಲೆ ಈಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಸ್ಪಾಟ್ಲೈಟ್ ಅನ್ನ ಬಿಡಲಾಗಿದೆ. ನೋಡಿ, ಕನ್ನಡ ಸಾಹಿತ್ಯ ಎನ್ನುವಂಥದ್ದು ಒಂದು ವಿಸ್ತಾರವಾದಂಥ ರಂಗಭೂಮಿ, ಬಹಳ ವಿಸ್ತಾರವಾದ್ದು. ಅದಕ್ಕೆ ಕಾಲದ ವಿಸ್ತೀರ್ಣ ಇದೆ ಅಲ್ವಾ, ಭೌಗೋಳಿಕವಾದಂಥ ವಿಸ್ತೀರ್ಣ ಇದೆ, ಸಾಂಸ್ಕೃತಿಕ ವಿಸ್ತೀರ್ಣ ಇದೆ. ಎಲ್ಲ ಅವುಗಳಿಂದ ವಿಸ್ತಾರವಾದಂತಹ ಕನ್ನಡ ಸಾಹಿತ್ಯ ಎನ್ನುವಂತಹ ರಂಗಭೂಮಿ ಮೇಲೆ ನಾನು ಎಲ್ಲೋ ಒಂದು ಕಡೆಗೆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೆ. ಅಂದರೆ ಸಾಹಿತ್ಯ ಸೇವೆಯನ್ನು ನಾನು ಮಾಡ್ತಾ ಇದ್ದೆ. ನನ್ನ ಮೇಲೆ ಈಗ ಒಂದು ಸ್ಪಾಟ್ಲೈಟನ್ನು ಬಿಡಲಾಗಿದೆ. ಏನಂದರೆ, ಯಾವ ಸ್ಪಾಟ್ಲೈಟ್ ಅಂದರೆ ಈ ಸಮ್ಮೇಳನದ ಅಧ್ಯಕ್ಷತೆಯ ಸ್ಪಾಟ್ಲೈಟ್, ಬಿಡುದೀಪ. ಸ್ಪಾಟ್ಲೈಟ್ ಅಂದರೆ ಕನ್ನಡದಲ್ಲಿ ನಾವು ಬಿಡುದೀಪ ಅಂತ ಹೇಳ್ತೀವಿ. ಈ ಸ್ಪಾಟ್ಲೈಟನ್ನು ನನ್ನ ಮೇಲೆ ಬಿಡೋದ್ರ ಮೂಲಕವಾಗಿ ನಿಮ್ಮೆಲ್ಲರ ಗಮನ ಈಗ ನನ್ನ ಮೇಲೆ ಕೇಂದ್ರೀಕೃತ ಆಗಿದೆ ಅಂತ ಹೇಳ್ತಾ, ಕಳೆದ ವರ್ಷ ಅಂದರೆ 60ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ KS ನರಸಿಂಹಸ್ವಾಮಿಯವರು ಆ ಗೌರವಕ್ಕೆ ಪಾತ್ರರಾಗಿದ್ದರು. ಅದನ್ನು ನೆನಪಿಸಿಕೊಳ್ತಾರೆ. ಕಳೆದ ವರ್ಷ ಅದೇ ಸ್ಪಾಟ್ಲೈಟ್ ಬಿಡುದೀಪ ಕನ್ನಡದ ಒಲವಿನ ಕವಿ KS ಅವರ ಮೇಲೆ ಬಿದ್ದಿತ್ತು. ಈಗ ನನ್ನ ಮೇಲೆ ಬಿದ್ದಿದೆ.
ಮತ್ತೆ ಮುಂದಿನ ಸಾಹಿತ್ಯ ಸಮ್ಮೇಳನದ ಹೊತ್ತಿಗೆ ಅದು ಇನ್ನೊಬ್ಬರ ಮೇಲೆ ಬೀಳ್ತದೆ, ಬಿಡುದೀಪ. ಈ ಬಿಡುದೀಪದ ಬೆಳಕಿನಲ್ಲಿ ನಾನು 61ನೇಯವನಾಗಿ ನಿಂತಿದ್ದೇನೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡಿರೋ ನನ್ನನ್ನು ಕನ್ನಡ ಜನ ತುಂಬ ಪ್ರೀತಿಯಿಂದ ಕಂಡಿದ್ದಾರೆ ಅಂಥೇಳಿ ಹೇಳ್ತಾರೆ. ನೋಡಿ, ಅವರ ವಿನಯವನ್ನು, ಅವರ ಅಹಂರಹಿತವಾದಂಥ ಭಾವನೆ. ಅಷ್ಟರೊಳಗೇನೆ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಒಳಗೇನೆ 1992ರ ಮೊದಲೇನೆ ಎಷ್ಟೋ ಸಾಹಿತ್ಯವನ್ನು ರಚನೆ ಮಾಡಿದರು. ಎಷ್ಟೋ ಕವನ ಸಂಕಲನಗಳು ಪ್ರಕಟ ಆಗಿದ್ದವು, ವಿಮರ್ಶಾ ಕೃತಿಗಳು ಪ್ರಕಟವಾಗಿದ್ದವು. ಆದರೂ ಕೂಡ ನಾನು ಬಹಳಷ್ಟನ್ನು ಸಾಧಿಸಿದ್ದೀನಿ, ಬಹಳಷ್ಟನ್ನು ಈ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀನಿ ಎನ್ನುವಂಥ ಯಾವ ಅಹಂಭಾವವೂ ಕೂಡ ಅವರಲ್ಲಿ ಇಲ್ಲ. ನಾನು ಅದರಿಂದ ತುಂಬ ದೊಡ್ಡ ಸ್ಥಾನದಲ್ಲಿರುವವನು ಎನ್ನುವಂತಹ ಮೇಲರಿಮೆಯ ಭಾವನೆ ಅವರಿಗೆ ಇರಲಿಲ್ಲ. ಹಾಗಾಗಿ ಹೇಳ್ಕೊಳ್ತಾರೋ ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡಿರು. ನೋಡಿ, ಅಷ್ಟೊಂದು ಕೆಲಸವನ್ನು ಮಾಡಿದರು, ಅಷ್ಟೊಂದು ಸಾಹಿತ್ಯವ ಸೇವೆಯನ್ನು ಕನ್ನಡಕ್ಕಾಗಿ ನೀಡಿದರು. ಅಲ್ಪ ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾರೆ. ಇದರ ಮೂಲಕವಾಗಿ ನಾವು GSS ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅವರಿಗೆ ದಾವಣಗೆರೆಯ ಸಮಾವೇಶದಲ್ಲಿ, ಆ ಸಮ್ಮೇಳನದಲ್ಲಿ ಆ ಅಧ್ಯಕ್ಷತೆಯ ಗೌರವ ಸಿಕ್ಕಿರೋದು ನನಗೆ ಯೋಗ ಅಂತೇಳಿ ಅಂದ್ಕೊಂಡು ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಯಾಕೆ ಅದು ನನ್ನ ಸುಯೋಗ, ಯಾಕೆ ಯೋಗ ದಾವಣಗೆರೆಯಲ್ಲಿ ಸಮಾವೇಶಗೊಂಡಿರುವಂತಹ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೊಟ್ಟಿರುವಂಥದ್ದು ಅಂತ ಹೇಳ್ತಾರೆ. ಅಂದರೆ ಅವರು ಪ್ರೌಢಶಾಲೆಯ ಶಿಕ್ಷಣ ಪ್ರಾರಂಭ ಆದದ್ದು ಅಲ್ಲಿನೇ. ಮೊಟ್ಟ ಮೊದಲ ಪದ್ಯವನ್ನು ಅವರು ಬರೆದದ್ದು ಕೂಡ ದಾವಣಗೆರೆಯಲ್ಲಿ. ಕಾಲೇಜಿನ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಅವರು ಪ್ರಾರಂಭಿಸಿದ್ದು ಕೂಡ ದಾವಣಗೆರೆಯಲ್ಲಿ. ಅವರ ಮೊಟ್ಟ ಮೊದಲ ಕವನ ಸಂಕಲನ ಸಾಮಗಾನ ಪ್ರಕಟವಾದ್ದು ಕೂಡ ದಾವಣಗೆರೆಯಲ್ಲಿ. ಹಾಗಾಗಿ ದಾವಣಗೆರೆಯನ್ನು ನೆನಪಿಸ್ಕೊಳ್ತಾರೆ. ದಾವಣಗೆರೆ ಅಂದರೆ ಅವರಿಗೆ ಅಚ್ಚುಮೆಚ್ಚು ಕೂಡ ಹೌದು. ಅವರ ಬದುಕಿನ ಅನೇಕ ವಿಚಾರಗಳಲ್ಲಿ ಅದು ಮೊದಲನೇದಾಗಿದೆ. ಈಗಾಗಲೇ ನಾವು ನೋಡಿದ ಹಾಗೆ ಈ ಕಾರಣಗಳಿಂದ ನನಗೆ ಇದು ನನ್ನ ಸುಯೋಗ, ದಾವಣಗೆರೆಯಲ್ಲಿ ನಡೆಯುವ ಸಮ್ಮೇಳನದ ಅಧ್ಯಕ್ಷತೆಯನ್ನು ನನಗೆ ನೀಡಿರೋದು, ಆ ಗೌರವಕ್ಕೆ ನನ್ನನ್ನು ಭಾಜನನ್ನಾಗಿ ನೀವು ಮಾಡಿರೋದು ಅಂತ ಹೇಳಿ ನೆನಪಿಸ್ಕೊಳ್ತಾರೆ. ಮತ್ತೆ ಅವರು ಹೇಳುವಂಥದ್ದು, ಹಿಂದಣ ಹೆಜ್ಜೆಯನ್ನರಿತಲ್ಲದೆ ನಿಂದ ಹೆಜ್ಜೆಯನ್ನರಿಯಬಾರದು ಎನ್ನುತ್ತಾರೆ ಮಹಾನುಭಾವಿ ಅಲ್ಲಮ ಪ್ರಭುಗಳು ತಮ್ಮದೊಂದು ವಚನದಲ್ಲಿ ಅಂತ. ಅಂದರೆ ಅಲ್ಲಮ ಪ್ರಭುವಿನ ವಚನದ ಈ ಅರ್ಥಪೂರ್ಣವಾದಂತಹ ಸಾಲನ್ನು ನೆನಪಿಸ್ಕೊಳ್ತಾ, ತಾವು ಈ ಹಿಂದಿನ 60 ಸಮ್ಮೇಳನಗಳ ಅಧ್ಯಕ್ಷರು ಈಗಾಗಲೇ ಇಂಥ ಸಮ್ಮೇಳನಗಳ ಸಂದರ್ಭಗಳಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡಿರುವಂತಹ ಸಮ್ಮೇಳನಾಧ್ಯಕ್ಷರುಗಳ ಭಾಷಣಗಳ ಸಂಪುಟಗಳನ್ನು ಓದಿ ನೋಡಿರೋದ್ರ ಬಗ್ಗೆ ಅವರು ಹೇಳ್ತಾರೆ. ಅಂದರೆ ನಾನು 61ನೇಯವನಾಗಿ ನಿಂತಿರುವ ಸಂದರ್ಭದಲ್ಲಿ ಈ ಹಿಂದೆ 60 ಜನರಿಗೆ ಈ ಗೌರವ ಸಂದಿದೆ. ಆ 60 ಜನರು ಸಮ್ಮೇಳನದ ಅಧ್ಯಕ್ಷರುಗಳು ತಮ್ಮ ಭಾಷಣದಲ್ಲಿ ಏನನ್ನ ಮಾತನಾಡಿದ್ದಾರೆ, ಕನ್ನಡ ನಾಡು ನುಡಿಯ ಕುರಿತು, ಕನ್ನಡದ ಜನರ ಕುರಿತು, ಕನ್ನಡ ಸಂಸ್ಕೃತಿಯ ಕುರಿತು, ಕನ್ನಡದ ಪರಿಸರದ ಕುರಿತು, ನಾಡಿನ ಕುರಿತು, ಆಗು ಹೋಗುಗಳ ಬಗ್ಗೆ, ಅವತ್ತಿನ ಸಮಸ್ಯೆಗಳ ಬಗ್ಗೆ, ಹೇಗೆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಯಾವ್ಯಾವುದಕ್ಕೆ ಮೆಚ್ಚಿಕೊಂಡಿದ್ದಾರೆ, ಯಾವ್ಯಾವುದಕ್ಕೆ ಇನ್ನು ಆಗಬೇಕಾಗಿದೆ ಅಂತ ಸೂಚಿಸಿ ಕೈತೋರಿಸಿ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನಾನು ಓದ್ಕೊಂಡಿದ್ದೇನೆ, ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಹಿಂದಿನ ಹೆಜ್ಜೆಯನ್ನು ಅರಿತಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು ಅಲ್ವಾ. ನಾವು ಹಿಂದಿನ ನಮ್ಮ ಪರಂಪರೆ, ನಮ್ಮ ಇತಿಹಾಸ, ಚರಿತ್ರೆಯನ್ನು, ನಮ್ಮ ಹಿಂದಿನವರ ಜೀವನ ಕ್ರಮಗಳನ್ನು, ಹಿಂದೆ ನಡೆದು ಹೋದ ಘಟನೆಗಳನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ. ಅದ್ರ ಮೂಲಕವಾಗಿ ಇವತ್ತು ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅಲ್ಲಮ ಪ್ರಭುವಿನ ಆ ಹೇಳಿಕೆಯನ್ನು ನೆನಪಿಸ್ಕೊಳ್ತಾ ಅವರು ತಾವು ಹಿಂದಿನ ಎಲ್ಲ ಸಮ್ಮೇಳನಗಳ ಅಧ್ಯಕ್ಷರುಗಳ ಭಾಷಣಗಳನ್ನು ತಾನು ಓದಿದ್ದೀನಿ ಅನ್ನೋದನ್ನು, ಓದಿ ತಿಳ್ಕೊಂಡಿದ್ದೀನಿ, ಅವರೇನು ಮಾತಾಡಿದ್ದಾರೆ ಅನ್ನೋದನ್ನು ನಾನು ಗಮನಿಸಿದ್ದೀನಿ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ.
ಕನ್ನಡ ನಾಡು ನುಡಿ, ಕನ್ನಡ ನಾಡಿನ ಗಡಿ ಮೊದಲಾದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಹಿಂದಿನ 60 ಸಮ್ಮೇಳನಾಧ್ಯಕ್ಷರು ಅತ್ಯಂತ ತಲಸ್ಪರ್ಶಿಯಾಗಿ ವಿವೇಚಿಸಿ ಈ ಜನ, ಸರ್ಕಾರ, ವಿವಿಧ ಸಾಂಸ್ಕೃತಿಕ ಸಂಸ್ಥೆಗಳು ಜೊತೆ ಕನ್ನಡದ ಸರ್ವಾಂಗೀಣ ಪ್ರಗತಿಗೆ ಕೈಗೊಳ್ಳಬೇಕಾದಂಥ ಕರ್ತವ್ಯಗಳು ಯಾವುವು, ಜನರ ಹೊಣೆಗಾರಿಕೆ ಏನು, ಸರ್ಕಾರದ ಹೊಣೆಗಾರಿಕೆಗಳೇನು, ಸಾಂಸ್ಕೃತಿಕ ಸಂಸ್ಥೆಗಳ ಹೊಣೆಗಾರಿಕೆಗಳೇನು, ಹೇಗೆ ಸರ್ವಾಂಗೀಣ ಪ್ರಗತಿ ಆಗತ್ತೆ, ಅದಕ್ಕೆ ನಾವೇನು ಮಾಡಬೇಕು ಎನ್ನುವಂಥ ಎಲ್ಲ ವಿಚಾರಗಳನ್ನು ಏನು ಅನ್ನೋದನ್ನು ಆ ಎಲ್ಲ ಅಧ್ಯಕ್ಷರುಗಳು ನಿರ್ದೇಶಿಸಿದ್ದಾರೆ ಎನ್ನುವುದನ್ನು ಇಲ್ಲಿ GSS ಅವರು ಸ್ಮರಿಸ್ಕೊಳ್ತಾರೆ. ಹಾಗೆಯೇ ಕನ್ನಡದ ಪರವಾಗಿ ನಿರಂತರ ಜಪದಂತೆ ಮಂಡಿತವಾದ ಎಷ್ಟೋ ನಿರ್ದೇಶನಗಳು, ಆಶೋತ್ತರಗಳು ಇನ್ನೂ ಸಮರ್ಪಕವಾಗಿ ಈಡೇರಿಲ್ಲ ಎನ್ನುವುದು ಒಂದು ವಿಪರ್ಯಾಸದ ಸಂಗತಿಯಾಗಿದೆ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಹಿಂದಿನ ಸಮ್ಮೇಳನಗಳ ಅಧ್ಯಕ್ಷರುಗಳು ಕನ್ನಡ ನಾಡಿನಲ್ಲಿ ಜನರ ಯಾವ ಆಶೋತ್ತರಗಳು ಇನ್ನೂ ನೆರವೇರಬೇಕಾಗಿದೆ, ಅವು ಯಾಕೆ ಸಮರ್ಪಕವಾಗಿ ಈಡೇರಿಲ್ಲ ಎನ್ನುವುದರ ಕುರಿತಾಗಿ ಮಾತನಾಡ್ತಾ, ಇನ್ನೂ ಆ ಅಧ್ಯಕ್ಷರುಗಳು ನಿರ್ದೇಶಿಸಿರುವಂತಹ, ಸೂಚಿಸಿರುವಂತಹ ವಿಚಾರಗಳು ಕಾರ್ಯರೂಪಕ್ಕೆ ಬಾರದೇ ಇರೋದಕ್ಕೆ, ಅವು ವಾಸ್ತವಕ್ಕೆ ಇಳಿದೇ ಇರೋದಕ್ಕೆ GSS ಅವರು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಹಿಂದೆ ಹೇಳಲಾಗಿತ್ತು, ಅಧ್ಯಕ್ಷರುಗಳು ಹೇಳಿದರು, ಕನ್ನಡ ಮಾಧ್ಯಮದ ಮಾದರಿ ಶಾಲೆಗಳ ಕಲ್ಪನೆ, ಕನ್ನಡ ವಿಶ್ವವಿದ್ಯಾಲಯವು ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವಂತಹ ವಿವಿಧ ವಿಶ್ವವಿದ್ಯಾಲಯಗಳ ಕನ್ನಡ ವಿಭಾಗಗಳಿಗೆ ತೊಂದರೆ ಆಗದ ಹಾಗೆ, ಅದು ಮಾರಕವಾಗದ ಹಾಗೆ, ಮತ್ತು ಸರಿಯಾದ ಆರ್ಥಿಕ ನೆರವು ಈ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಒದಗಿಬಿಟ್ಟು ಅದು ಸೊರಗುವ ಸಂಸ್ಥೆಗಳ ಸರಣಿಗೆ ಸೇರದ ಹಾಗೆ ಒಂದು ಅರ್ಥಪೂರ್ಣವಾದ ಅಭಿವೃದ್ಧಿಯನ್ನು ಪಡಿಬೇಕು ಎನ್ನುವಂಥ ಆಶ್ವಾಸನೆ ಮೊದಲಾದವುಗಳಿಂದ ಕನ್ನಡಿಗರಲ್ಲಿ ಹೊಸ ಆಸೆಗಳನ್ನು ಹುಟ್ಟಿಸಿರುವುದಾದರೂ ಕನ್ನಡ ಪರವಾದ ಸರ್ಕಾರದ ನಿಲುವುಗಳು, ಆಶಯಗಳು ಈವರೆಗೆ ಯಾವ ಸ್ಥಿತಿಯಲ್ಲಿ ಕ್ರಿಯಾಶೀಲವಾಗಿದೆ ಎಂಬ ಅನುಭವದ ಹಿನ್ನೆಲೆಯಲ್ಲಿ ಎಲ್ಲ ಆಶ್ವಾಸನೆಗಳನ್ನು ಅದು ಕಾರ್ಯರೂಪಕ್ಕೆ ಇಳಿಸುವವರೆಗೂ ಕನ್ನಡಿಗರ ಪರವಾಗಿ ಅದಕ್ಕೆ ಸಲ್ಲಬೇಕಾದ ಅಭಿನಂದನೆಗಳನ್ನು ಕಾಯ್ದಿರಿಸುವುದು ಅನಿವಾರ್ಯವಾಗಿದೆ ಅಂತ GSS ಅವರು ಹೇಳ್ತಾರೆ. ಅಂದರೆ ಏನು ಕನ್ನಡಿಗರಲ್ಲಿ ಹೊಸ ಆಸೆಗಳನ್ನು ಹುಟ್ಟಿಸಿತ್ತು, ಕನ್ನಡ ವಿಶ್ವವಿದ್ಯಾಲಯ ಬೇರೆ ವಿಶ್ವವಿದ್ಯಾಲಯಕ್ಕೆ ತೊಂದರೆ ಆಗದ ಹಾಗೆ, ಮಾರಕವಾಗದ ಹಾಗೆ ಅದಕ್ಕೆ ಬೇಕಾದಂತಹ ಹಣಕಾಸಿನ ನೆರವನ್ನು ಸರ್ಕಾರಗಳು ನೀಡಿ ಅದೊಂದು ಅರ್ಥಪೂರ್ಣವಾದಂತಹ ಅಭಿವೃದ್ಧಿಯನ್ನು ಪಡೆಯುತ್ತೆ ಎನ್ನುವಂತಹ ಆಶ್ವಾಸನೆ ಏನಿತ್ತು, ಅವ್ಯಾವೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬರದೇ ಇರೋದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ, ಅವು ಕಾರ್ಯರೂಪಕ್ಕೆ ಬರದ ಹೊರತು ನಾವು ಕನ್ನಡಿಗರ ಪರವಾಗಿ ಸರ್ಕಾರಕ್ಕಾಗಲಿ ಅವುಗಳನ್ನು ನೆರವೇರಿಸಬೇಕಾದ ಜವಾಬ್ದಾರಿಯ ಸ್ಥಾನದಲ್ಲಿರುವಂಥವರಿಗಾಗಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಆಗಲ್ಲ ಎನ್ನುವಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಕಾವೇರಿ ನದಿ ಜಲ ವಿವಾದದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ತಾಳಿರುವಂತಹ ದಿಟ್ಟ ನಿಲುವುಗಳಿಗಾಗಿ ಮತ್ತೆ ಈ ಕುರಿತು ವಿವಿಧ ರಾಜಕೀಯ ಪಕ್ಷಗಳು ತಾವೆಲ್ಲ ಒಂದು ಎಂಬಂತೆ ಸರ್ಕಾರದೊಂದಿಗೆ ಹೊಂದಿಕೊಂಡದಕ್ಕಾಗಿ ಸರ್ಕಾರವನ್ನು, ವಿವಿಧ ರಾಜಕೀಯ ಪಕ್ಷಗಳನ್ನು ಕನ್ನಡಿಗರು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾರೆ ಅಂತ ಹೇಳ್ತಾರೆ. ಕಾವೇರಿ ನದಿ ಜಲ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಒಂದು ದಿಟ್ಟವಾದ ನಿಲುವನ್ನು ತಾಳಿತ್ತು. ಹಾಗಾಗಿ ಜೊತೆಗೆ ಈ ಹೋರಾಟಕ್ಕೆ ಕೇವಲ ಆಳುವ ಪಕ್ಷ ಮಾತ್ರ ಅಲ್ಲ, ಎಲ್ಲ ವಿರೋಧ ಪಕ್ಷಗಳೂ ಕೂಡ ಸರ್ಕಾರದ ಜೊತೆಗೆ ಸೇರ್ಕೊಂಡಿದ್ವು. ಹಾಗಾಗಿ ಅದಕ್ಕಾಗಿ ಎಲ್ಲ ರಾಜಕೀಯ ಪಕ್ಷಗಳನ್ನು ನಾನು ಜೊತೆಗೆ ಸರ್ಕಾರವನ್ನು ಕನ್ನಡಿಗರ ಪರವಾಗಿ ಅಭಿನಂದಿಸ್ತೀನಿ ಅಂತೇಳಿ ಹೇಳ್ತಾರೆ. ಕನ್ನಡಿಗರೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾರೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅನೇಕ ಪಂಚವಾರ್ಷಿಕ ಯೋಜನೆಗಳ ಸಂದರ್ಭದಲ್ಲಿ ಕರ್ನಾಟಕ ವಿವಿಧ ಕ್ಷೇತ್ರದಲ್ಲಿ ಈವರೆಗೂ ಆಗಿರುವ ಅನ್ಯಾಯಗಳನ್ನು ಇನ್ನಾದರೂ ಸರಿಪಡಿಸುವಂತೆ ಮತ್ತು ಕರ್ನಾಟಕದ ಗಡಿ ವಿವಾದಗಳಿಗೆ ಸಂಬಂಧಿಸಿದ ಮಹಾಜನ್ ಆಯೋಗದ ಶಿಫಾರಸುಗಳನ್ನು ತಡ ಮಾಡದೆ ಕಾರ್ಯಗತಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಪಡಿಸುವಂತಹ ಕಾರ್ಯದಲ್ಲಿ ಏನು ಕಾವೇರಿ ನದಿ ಜಲ ವಿವಾದದ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಒಟ್ಟಾಗಿದ್ವಲ್ಲ, ಆ ಒಮ್ಮತವನ್ನು ಹೊಂದಿದ್ವಲ್ಲ, ಅದೇ ರೀತಿ ಒಮ್ಮತದಿಂದ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು
ಹೋರಾಡಬೇಕು ಎನ್ನುವಂಥದ್ದು, ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎನ್ನುವಂಥದ್ದನ್ನು GSS ಒತ್ತಿ ಹೇಳ್ತಾರೆ. ಅನೇಕ ಪಂಚವಾರ್ಷಿಕ ಯೋಜನೆಗಳ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನುದಾನದ ವಿಚಾರದಲ್ಲಿ, ಅನೇಕ ಕ್ಷೇತ್ರಗಳ ಅಭಿವೃದ್ಧಿಯ ವಿಚಾರದಲ್ಲಿ ಏನು ತಾರತಮ್ಯಕ್ಕೆ ಒಳಗಾಗಿತ್ತು ಕರ್ನಾಟಕ, ಅನ್ಯಾಯವನ್ನು ಎದುರಿಸಿತ್ತು. ಅದನ್ನೆಲ್ಲ ಸರಿಪಡಿಸಬೇಕು. ಜೊತೆಗೆ ಕರ್ನಾಟಕದ ಗಡಿ ವಿವಾದಗಳಿದ್ದಾವೆ. ಮಹಾರಾಷ್ಟ್ರದ ಜೊತೆ ಗಡಿ ವಿವಾದವಿದೆ, ಕೇರಳದ ಜೊತೆ ಗಡಿ ವಿವಾದ ಇದೆ. ಹಾಗಾಗಿ ಇಂಥ ಗಡಿ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಮಹಾಜನ್ ಆಯೋಗ ಏನು ಶಿಫಾರಸನ್ನು ಮಾಡಿತ್ತಲ್ಲ, ಆ ಶಿಫಾರಸುಗಳನ್ನು ಕಾರ್ಯಗತಗೊಳಿಸಬೇಕು. ಅದಕ್ಕೆ ಕನ್ನಡ ನಾಡಿಗೆ ಬರಬೇಕಾದಂತಹ, ಕನ್ನಡ ಮಾತನಾಡುವಂತಹ ಜನರಿರುವ ಪ್ರಾಂತ್ಯಗಳು, ಜಿಲ್ಲೆಗಳು, ತಾಲೂಕುಗಳು ಕರ್ನಾಟಕದ ಒಳಗೆ ಬರಬೇಕು. ಏಕೀಕೃತ ಕರ್ನಾಟಕವನ್ನು ಅವು ಕೂಡ ಬಂದು ಸೇರ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಒಮ್ಮತದಿಂದ ಎಲ್ಲ ವಿರೋಧ ಪಕ್ಷಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಭಾಷಣದಲ್ಲಿ ಹೇಳ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಮತ್ತೆ ಕನ್ನಡದ ಸಮಸ್ಯೆಗಳು ಯಾಕೆ ಇಲ್ಲಿವರೆಗೂ ಪರಿಹಾರ ಆಗಿಲ್ಲ ಅನ್ನೋದ್ರ ಬಗ್ಗೆ ಗಮನ ಸೆಳೀತಾರೆ. ಯಾಕೆ ಅಂದರೆ ದೃಢವಾದ ರಾಜಕೀಯ ಸಂಕಲ್ಪದ ಅಭಾವವೇ ಕಾರಣ. ದೃಢವಾದ ರಾಜಕೀಯ ಸಂಕಲ್ಪ, ರಾಜಕೀಯ ಇಚ್ಛಾಶಕ್ತಿ ಅಂತೀವಲ್ಲ, ಆ ರಾಜಕೀಯ ಇಚ್ಛಾಶಕ್ತಿ ಸರ್ಕಾರಗಳಿಗಿಲ್ಲ. ಹಾಗಾಗಿ ಕನ್ನಡದ ಎಲ್ಲ ಸಮಸ್ಯೆಗಳು ಇನ್ನೂ ಸಮಸ್ಯೆಗಳಾಗಿ ಉಳ್ಕೊಂಡಿದ್ದಾವೆ ಹೊರತು ಅವು ಸಮಸ್ಯಾ ರಹಿತ ಆಗಲಿಲ್ಲ. ಅವೆಲ್ಲ ಸಮಸ್ಯೆಗಳು ಇತ್ಯರ್ಥ ಆಗಲಿಲ್ಲ. ಹಾಗಾಗಿ ದೃಢವಾದಂತಹ, ಗಟ್ಟಿಯಾದಂತಹ ರಾಜಕೀಯ ಇಚ್ಛಾಶಕ್ತಿ ಇರಬೇಕು, ರಾಜಕೀಯ ಸಂಕಲ್ಪ ಇರಬೇಕು. ಸರ್ಕಾರವನ್ನು ನಡೆಸೋರಿಗೆ ಜನರ ಪರವಾಗಿ ಕೆಲಸ ಮಾಡಬೇಕು, ಜನರ ಆಶಯಗಳನ್ನು, ಆಶೋತ್ತರಗಳನ್ನು ನಾವು ನೆರವೇರಿಸಬೇಕು ಎನ್ನುವಂಥ ಆಲೋಚನೆ ಅವರಲ್ಲಿ ಗಟ್ಟಿಯಾಗಿ ಇರಬೇಕಾಗುತ್ತೆ. ನಾಡು ನುಡಿಗಳ ಪ್ರಶ್ನೆ ಬಂದಾಗ ಬೇರೆ ರಾಜ್ಯಗಳಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷ ಭೇದಗಳನ್ನು ಮರೆತು ಹೇಗೆ ಒಂದಾಗಿ ನಿಲ್ತವೆಯೋ ಹಾಗೆ ಕರ್ನಾಟಕದ ಹಿತರಕ್ಷಣೆಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ನಿಲ್ಲುವಂತಹ ಕಾಲ ಬಂದೇ ಬರುತ್ತೆ ಎನ್ನುವಂತಹ ಸದಾಶಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಅಂದರೆ ಅದಾಗಬೇಕು. ನಾಡು ನುಡಿ ಪ್ರಶ್ನೆ ಬಂದಾಗ ಎಲ್ಲ ಪಕ್ಷಗಳು ನಾಡು ನುಡಿಗಾಗಿ ತಮ್ಮ ನಡುವಿನ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಬಿಟ್ಟು ನಾಡು ಮತ್ತು ನುಡಿಯನ್ನು ಉಳಿಸೋದಕ್ಕೆ ಒಂದಾಗಬೇಕು. ಹಾಗೆ ನಿಲ್ಲುವಂಥ ಕಾಲ ಬರುತ್ತೆ ಎನ್ನುವಂಥದ್ದು GSS ಅವರ ಒಂದು ನಂಬಿಕೆ ಆಗಿತ್ತು. ಎಲ್ಲಿವರೆಗೆ ಕನ್ನಡದ ಬಗ್ಗೆ ನಿಜವಾದ ಹಾಗೂ ಗಾಢವಾದಂಥ ಕಾಳಜಿ ನಮ್ಮ ಜನಸಮುದಾಯದ ಅಂತರಾಳದಿಂದಲೇ ಹುಟ್ಟಿಕೊಂಡು ಒಂದು ಎಚ್ಚರದಂತೆ ಅವರನ್ನು ಆವರಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ಕನ್ನಡ ಪರವಾದ ಯಾವ ಹೋರಾಟವೂ ನಿರೀಕ್ಷಿತ ಫಲವನ್ನು ನೀಡಲಾರವು ಅನ್ನೋದು ಅವರ ವಿಚಾರ. ಆ ಬಗ್ಗೆ ಎಚ್ಚರವನ್ನೂ ಕೂಡ ಆ ಭಾಷಣದಲ್ಲಿ ಕೊಡ್ತಾರೆ. ಅಂದರೆ ನಮ್ಮ ಜನಸಮುದಾಯದ ಅಂತರಾಳದಿಂದ ಕನ್ನಡದ ಬಗೆಗೆ ಗಾಢವಾದ ಮತ್ತು ನಿಜವಾದಂಥ ಒಂದು ಕಾಳಜಿ ಹುಟ್ಕೋಬೇಕು. ಅದು ಒಂದು ಎಚ್ಚರದ ಹಾಗೆ, ಒಂದು ಪ್ರಜ್ಞೆಯ ಹಾಗೆ ಕನ್ನಡಿಗರನ್ನು ಆವರಿಸ್ಕೊಳ್ಬೇಕು. ಬರೀ ಸರ್ಕಾರದ ಕೆಲಸ ಅಲ್ಲ, ಕನ್ನಡದ ಜನಮನವನ್ನು ಸೇರ್ಕೊಳ್ಬೇಕು. ಆ ಎಚ್ಚರ, ಆ ಪ್ರಜ್ಞೆ, ಕನ್ನಡದ ಪ್ರಜ್ಞೆ, ನಾನುಡಿಯ ಅಭಿಮಾನ. ಹಾಗಾಗಿ ಕನ್ನಡ ಪರವಾದಂತಹ ಯಾವುದೇ ಹೋರಾಟ ಫಲವನ್ನು ನೀಡಬೇಕು ಅಂದರೆ ಆ ಕಾಳಜಿ ನಮ್ಮ ಒಳಗಿನಿಂದ ಬರಬೇಕು, ಅಂತರಾಳದಿಂದ ಬರಬೇಕು. ಇಲ್ಲ ಅಂದರೆ ಅದು ಯಶಸ್ಸನ್ನು ಕಾಣಲಾರದು ಅಂತೇಳಿ ಒಂದು ಎಚ್ಚರವನ್ನು ಕನ್ನಡಿಗರಿಗೆ ನೀಡ್ತಾರೆ. ಇನ್ನು ದಾವಣಗೆರೆಯನ್ನು ಕುರಿತು ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ ಅವರು, ಭೌಗೋಳಿಕವಾಗಿ ದಾವಣಗೆರೆ ಕರ್ನಾಟಕದ ಕೇಂದ್ರದಲ್ಲಿರುವಂತಹ ಒಂದು ಮಹಾನಗರ. ಇದು ಕರ್ನಾಟಕದ ರಾಜಧಾನಿಯಾಗಿದ್ದಂತಹ ಪಕ್ಷದಲ್ಲಿ ಇವಾಗ ಕರ್ನಾಟಕದಲ್ಲಿ ಕಾಡ್ತಾ ಇರುವಂತಹ ಎಷ್ಟೋ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಅನ್ನೋದು ನಿಜವಾದ ಸಂಗತಿ ಆಗಿದೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ದಾವಣಗೆರೆ ಮಹಾನಗರ ಏನಿದೆ ಇದು ಕರ್ನಾಟಕದ ಮಧ್ಯಭಾಗದಲ್ಲಿರೋದು. ಇದು ಕರ್ನಾಟಕದ ರಾಜಧಾನಿ ಆಗಬೇಕಿತ್ತು. ಅದಾಗಿದ್ರೆ ಎಷ್ಟೋ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಬೆಂಗಳೂರು ಎಲ್ಲೋ ಒಂದು ಕಡೆಗೆ ಒಂದು ಅಂಚಿನಲ್ಲಾಗ್ಬಿಡ್ತು. ಬೀದರ್ನಿಂದ
ಬೆಂಗಳೂರಿಗೆ ತುಂಬ ಅಂತರ ಆಗತ್ತೆ. ಆ ಉತ್ತರ ಕರ್ನಾಟಕದ ಜನ ಬೆಂಗಳೂರನ್ನು ಸೇರೋದು ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ, ತಮ್ಮ ಯಾವುದೋ ಕಚೇರಿಯ ಕೆಲಸಕ್ಕೆ ಬೆಂಗಳೂರಿಗೆ ಹೋಗೋದು ತುಂಬ ಕಷ್ಟದಾಯಕ, ತ್ರಾಸದಾಯಕ, ಸಮಯದ ಅಭಾವವನ್ನು ಅನುಭವಿಸಬೇಕಾಗತ್ತೆ, ಹಣದ ಖರ್ಚನ್ನು ಹೆಚ್ಚು ಮಾಡಬೇಕಾಗತ್ತೆ, ವಿಳಂಬ ಆಗತ್ತೆ. ಹಾಗಾಗಿ ದಾವಣಗೆರೆ ಆಗಿದ್ರೆ ಎಲ್ಲ ಉತ್ತರ ಕರ್ನಾಟಕ, ಪೂರ್ವ, ಪಶ್ಚಿಮಕ್ಕೆ, ಇಡೀ ಕರ್ನಾಟಕಕ್ಕೆ ಒಂದು ಕೇಂದ್ರ ಸ್ಥಾನ ಆಗಿರ್ತಿತ್ತು ಅನ್ನೋದನ್ನು ಅವರು ಹೇಳ್ತಾರೆ. ಇನ್ನು ವೈಯಕ್ತಿಕ ವಿಷಯಗಳಾಚೆಗೆ ಇನ್ನು 2 ಕಾರಣಗಳಿಂದ ದಾವಣಗೆರೆ ತಮಗೆ ಮುಖ್ಯ ಅಂಥೇಳಿ ಆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇಲ್ಲಿಯವರೆಗೆ ಯಾಕೆ ದಾವಣಗೆರೆ ನನಗೆ ಇಷ್ಟ ಆಗಿತ್ತು ಅಂತ ಮೊದಲೇ ಅವರು ಹೇಳ್ತಾ ಬಂದರು. ಅವರ ಬದುಕಿನ ಬಹಳಷ್ಟು ಮೊದಲಗಳು, ಪ್ರಥಮಗಳು, ಹೈಸ್ಕೂಲ್ ವಿದ್ಯಾಭ್ಯಾಸ, ಕವನ ಸಂಕಲನ ಪ್ರಕಟ ಆಗಿರ್ತಕ್ಕಂಥದ್ದು, ವೃತ್ತಿಯನ್ನು ಆರಂಭ ಮಾಡಿರುವಂಥದ್ದು, ಹೀಗೆ ಅನೇಕ ವಿಚಾರಗಳಿಗೆ ಅದು ಮೊದಲನೇದಾಗಿತ್ತು ಎನ್ನುವುದು ವೈಯಕ್ತಿಕ ಸಂಗತಿ. ಈಗ ವೈಯಕ್ತಿಕ ವಿಷಯಗಳ ಆಚೆಗೆ ಯಾಕೆ ಅದು ತಮಗೆ ಮುಖ್ಯ ದಾವಣಗೆರೆ? ಆ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ತಮಗೆ ಆ ಗೌರವಕ್ಕೆ, ಪಾತ್ರಕ್ಕೆ ಅರ್ಹನನ್ನಾಗಿಸಿದ್ದು ಸುಯೋಗ, ಯೋಗ ಅಂತ ಯಾಕೆ ಹೇಳ್ತಾರೆ ಅಂದರೆ ಆ 2 ಕಾರಣಗಳನ್ನು ಮುಂದೆ ಹೇಳ್ತಾರೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಇಳಿಸಿದುಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ, ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡಿರೆ ಸಾಲದೆ ಸಂಸ್ಕೃತ ಇನ್ನೇನು ಅಂಥೇಳಿ ಮಹಾಲಿಂಗರಂಗ ಕವಿ ತನ್ನ ಅನುಭವಾಮೃತ ಎನ್ನುವಂತಹ ಕಾವ್ಯದಲ್ಲಿ ಕನ್ನಡ ಪರವಾದ ಧ್ವನಿಯನ್ನು ಎತ್ತುತ್ತಾನೆ. ಕನ್ನಡ ಸಂಸ್ಕೃತಕ್ಕಿಂತ ಏನು ಕಡಿಮೆ ಇಲ್ಲ, ಸಮಾನವಾದಂಥ ಒಂದು ಭಾಷೆ. ಹಾಗಾಗಿ ಕನ್ನಡ ಎನ್ನುವಂಥದ್ದು ಸುಲಭದ ಭಾಷೆ, ಸರಳವಾದ ಭಾಷೆ, ಇಷ್ಟವಾಗುವಂತಹ ಭಾಷೆ, ಲಲಿತವಾಗಿರುವಂಥ ಭಾಷೆ ಅಂಥೇಳಿ ಕನ್ನಡದ ಜನತೆಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡುವ ಹಾಗೆ ಹೇಳಿದಂತಹ ಕವಿ. ಇಂತಹ ಮಹಾಲಿಂಗರಂಗ ಕವಿಯ ಸಮಾಧಿ ದಾವಣಗೆರೆಯಲ್ಲಿದೆ. ಹಾಗಾಗಿ ಇಂತಹ ಕನ್ನಡದ ಕಟ್ಟಾಳು ಕವಿ, ಕನ್ನಡದ ಪ್ರೀತಿಯ ಕವಿ ಮಹಾಲಿಂಗರಂಗನ ಸಮಾಧಿ ದಾವಣಗೆರೆಯಲ್ಲಿರೋದ್ರಿಂದ ದಾವಣಗೆರೆ ಮುಖ್ಯವಾಗತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ದಾವಣಗೆರೆ ತಮಗೆ ಮುಖ್ಯ ಆಗೋದಕ್ಕೆ ಮತ್ತೊಂದು ಕಾರಣವನ್ನು ಕೂಡ ಅವರು ಹೇಳ್ತಾರೆ. ಏನಂದರೆ ಸರಸ್ವತಿಯನ್ನು ಕುರಿತಂತಹ ಭವ್ಯವಾದ ಕಲ್ಪನೆಯನ್ನು ಕಟ್ಟಿಕೊಡುವಂಥ ಶಾಸನವೊಂದು ದಾವಣಗೆರೆಯಲ್ಲಿದೆ ಎನ್ನುವಂಥದ್ದು ಇನ್ನೊಂದು ಕಾರಣ. ಅಂದರೆ ಸಾಂಪ್ರದಾಯಿಕವಾಗಿ ಸರಸ್ವತಿಯ ಕಲ್ಪನೆಯನ್ನು ಕಟ್ಟಿಕೊಡುವಂತಹದ್ದು ಬೇರೆ, ಆದರೆ ಇವರು ಹೇಳುವಂತಹ ಶಾಸನ ಬಹಳ ಭಿನ್ನವಾಗಿರೋದು. ಸರಸ್ವತಿಯನ್ನು ಬೇರೊಂದು ನೋಟದಲ್ಲಿ, ಬೇರೊಂದು ಚಿತ್ರದಲ್ಲಿ ಅದು ಕಟ್ಟಿಕೊಡುತ್ತೆ, ಅದು ಮಹತ್ತರವಾದಂತಹ ಒಂದು ವಿಚಾರವನ್ನು ಪ್ರಸ್ತಾಪಿಸುತ್ತೆ. ಹಾಗಾಗಿ ಆ ಶಾಸನ ಅಲ್ಲಿರೋದ್ರಿಂದಾಗಿ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ದಾವಣಗೆರೆ ಅನ್ನೋದನ್ನು ಹೇಳ್ತಾರೆ. ಈ ಸೇವಣರಾಜರ ಆಳ್ವಿಕೆ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಸರಸ್ವತಿಯ ವರ್ಣನೆಯನ್ನು ಕುರಿತಂತಹ ಶಾಸನ ಪದ್ಯವೊಂದು ಕ್ರಿಸ್ತಶಕ 1280 ಕಾಲಘಟ್ಟದ್ದು. ಅದು ಅತ್ಯಂತ ವಿಶಿಷ್ಟವಾಗಿದೆ. ಯಾಕೆ ವಿಶಿಷ್ಟವಾಗಿದೆ ಅಂದರೆ ಸಾಮಾನ್ಯವಾಗಿ ಸರಸ್ವತಿಯ ಕಲ್ಪನೆಯನ್ನು ಕಟ್ಟಿಕೊಡುವಲ್ಲಿ ಆ ಸರಸ್ವತಿಯು ವೀಣಾಪಾಣಿ, ಪುಸ್ತಕ ಹಸ್ತೆ, ಹಂಸ ಅಥವಾ ಮಯೂರ ವಾಹನೆ ಮೊದಲಾದಂತಹ ವಿವರಗಳು ಕಾಣಿಸ್ಕೊಳ್ತವೆ. ಇದು ಸಾಂಪ್ರದಾಯಿಕವಾಗಿ ಕಾಣಿಸ್ಕೊಳ್ಳೋದು ಸರಸ್ವತಿಯ ವರ್ಣನೆಯಲ್ಲಿ. ಆದರೆ ಈ ಸೇವಣರಾಜರ ಆಳ್ವಿಕೆಯ ಕಾಲದಲ್ಲಿ ಲಿಖಿತವಾದಂಥ ಏನು ಸರಸ್ವತಿಯ ವರ್ಣನೆಯ ಕುರಿತ ಶಾಸನ ಪದ್ಯ ಏನಿದೆ, ಆ ಶಾಸನದಲ್ಲಿ ಸಾಂಪ್ರದಾಯಿಕವಾಗಿ ಸರಸ್ವತಿಯ ವರ್ಣನೆಯೊಂದಿಗೆ ಸಂಗಡಿಸಿಕೊಂಡು ಬರುವಂಥ ಈ ಸಂಗತಿಗಳಿಲ್ಲ. ಆ ಶಾಸನದಲ್ಲಿ ಈ ಸಾಂಪ್ರದಾಯಿಕವಾಗಿ ಏನು ವರ್ಣನೆ ಮಾಡ್ತಾರೆ ಸರಸ್ವತಿಯನ್ನು, ಆ ಸಂಗತಿಗಳಿಲ್ಲ. ಇಲ್ಲಿ ವರ್ಣಿತವಾಗಿರ್ತಕ್ಕಂಥ ಆ ಶಾಸನದಲ್ಲಿ ವರ್ಣಿತವಾಗಿರುವಂತಹ ಸರಸ್ವತಿ ಧ್ಯಾನದಲ್ಲಿ ತೊಡಗಿರುವ ಒಬ್ಬ ಯೋಗಿಯಂತೆ ಆಕೆ ಕಾಣಿಸ್ಕೊಳ್ತಾಳೆ. ಆಕೆ ಕೈಯಲ್ಲಿ ಒಂದು ಜಪಮಾಲೆ ಇದೆ. ಆಕೆ ಈ ಜಪಮಾಲೆಯನ್ನು ಹಿಡಿದು ಜಗತ್ತಿನ ಶ್ರೇಯಸ್ಸಿಗಾಗಿ
ಧ್ಯಾನದಲ್ಲಿ ತೊಡಗಿರುವಂಥ ಮಹಾ ತಪಸ್ವಿನಿಯಾಗಿದ್ದಾಳೆ. ಹಾಗೆ ಆಕೆಯನ್ನು ಚಿತ್ರಿಸಲಾಗಿದೆ ಆ ಶಾಸನದಲ್ಲಿ ಎನ್ನುವಂಥ ಆ ಶಾಸನದ ವಿವರವನ್ನು GSS ಅವರು ಕಟ್ಟಿಕೊಡ್ತಾರೆ. ಹಾಗಾಗಿ ದಾವಣಗೆರೆ ವೈಯಕ್ತಿಕ ಕಾರಣಗಳು ಮತ್ತು ಅದರ ಆಚೆಗೆ ಮಹಾಲಿಂಗರಂಗನಂತಹ ಒಬ್ಬ ಶ್ರೇಷ್ಠ ಕನ್ನಡದ ಅಭಿಮಾನಿ ಕವಿ ಮತ್ತು ಸರಸ್ವತಿಯ ಚಿತ್ರವನ್ನು, ವರ್ಣನೆಯನ್ನು ಸಾಂಪ್ರದಾಯಿಕವಲ್ಲದ ಭಿನ್ನವಾದಂಥ ಒಂದು ಹೊಸ ನೋಟದಲ್ಲಿ ಕಟ್ಟಿಕೊಡುವ ಶಾಸನ ಅಲ್ಲಿರೋದ್ರಿಂದಾಗಿ ಅದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಇಂತಹ ಒಂದು ಮಹಾನಗರದಲ್ಲಿ, ಇಂಥ ಸ್ಥಳದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ನನಗೆ ಸಂದಿರೋದು, ಅಧ್ಯಕ್ಷನಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು, ಅದು ಸಿಕ್ಕಿರೋದು ನನಗೆ ನನ್ನ ಯೋಗ ಅಂಥೇಳಿ ಅವರು ಬಹಳ ಸಂತೋಷದಿಂದ ಹೇಳಿಕೊಳ್ಳುವಂಥದ್ದನ್ನು ನಾವು ಈ ಲೇಖನದ ಮೂಲಕ ತಿಳಿದುಕೊಳ್ತೇವೆ. ಈ ಲೇಖನದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸೆಷನ್ನಲ್ಲಿ ನೋಡೋಣ. ಧನ್ಯವಾದಗಳು.